ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಯಪ್ಪ ಚೋಗಲ. ನಾನು ಇವತ್ತು ನಿಮ್ಮ ಜೊತೆ ಎರಡು ಹೊಸ ವಿಷಯಗಳ ಜೊತೆ ಚರ್ಚೆ ಮಾಡಬೇಕೆಂದು ಬಂದಿದ್ದೇನೆ. ಯಾರಾದರೂ ತಾವುಗಳು ಮೊದಲ ಬಾರಿ ನಮ್ಮ ಸಮಗ್ರ ವಾಹಿನಿಗೆ ಭೇಟಿ ನೀಡಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಾ ಇವತ್ತು ನಿಮಗೆ ಹೇಳ್ಬೇಕೆಂದಿರುವ ವಿಷಯ ಎರಡೇ, ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಇವತ್ತು ಬಹಳಷ್ಟು ಸಮಯನ ತೆಗೆದುಕೊಳ್ಳುವುದಿಲ್ಲ, ಅದಕ್ಕಾಗಿ ದಯವಿಟ್ಟು ಯಾರು ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಬೇರೆದವರಿಗೆ ಶೇರ್ ಮಾಡಿ, ನಮಗೆ ಪ್ರೋತ್ಸಾಹವನ್ನು ನೀಡಿ. ಸ್ನೇಹಿತರೆ, ಇವತ್ತು ನಾನು ಮಾತನಾಡಲಿಕ್ಕೆ ಬಂದಿರತಕ್ಕಂತಹ ವಿಷಯ ಮೊದಲನೇದು ಭಾರತೀಯ ಕ್ರಿಕೆಟ್ ತಂಡದ ಬಗ್ಗೆ, ಎರಡನೇದು ಇವತ್ತು ನಮ್ಮ ಹಿಂದೂ ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರ ಬಗ್ಗೆ ಇವತ್ತು ನನ್ನಲ್ಲಿರ್ತಕ್ಕಂಥ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಿಮ್ ಜೊತೆ ಹಂಚಿಕೊಳ್ಬೇಕೆಂದಿದ್ದೇನೆ. ಎರಡು ಕೂಡ ನಮ್ಗೆ ಖುಷಿ ವಿಷಯ. ಮೊದಲನೇ ವಿಷಯ, ಭಾರತೀಯ ಕ್ರಿಕೆಟ್ ತಂಡ ನಿನ್ನೆ ದಿವಸ T20 ವರ್ಲ್ಡ್ ಕಪ್ ಭಾರತ ಮತ್ತು ನೆದರ್ಲ್ಯಾಂಡ್ ಮಧ್ಯೆ ಇತ್ತು. ನಿನ್ನೆ ಭಾರತ 17 ರನ್ಗಳ ಜಯವನ್ನ ಸಾಧಿಸಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಆದಿಯಾಗಿ ಎಲ್ಲ ನಮ್ಮ ಕ್ರಿಕೆಟಿಗರು ನಿನ್ನೆ ದಿವಸ ಚೆನ್ನಾಗಿ ತಮ್ಮ ಆಟವನ್ನ ಪ್ರದರ್ಶನ ಮಾಡಿದರು. ಅಷ್ಟೇ ಅಲ್ಲದೆ ಇನ್ನೊಂದು ನಿಮಗೆ ಖುಷಿ ವಿಚಾರ ನಾನು ಹಂಚಿಕೊಳ್ಬೇಕಂದ್ರೆ, ಸತತವಾಗಿ 11ನೇ ಮ್ಯಾಚ್ ಅನ್ನು ಕೂಡ ಗೆಲ್ಲುವ ಮುಖಾಂತರ ಭಾರತದ ಕ್ರಿಕೆಟ್ ತಂಡ ಒಂದು ಇತಿಹಾಸವನ್ನ ನಿರ್ಮಿಸಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ಸಮಗ್ರ ವಾಹಿನಿ ಕಡೆಯಿಂದ ನಮ್ಮ ಭಾರತೀಯ ಕ್ರಿಕೆಟ್ ತಂಡಕ್ಕೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ವರ್ಲ್ಡ್ ಕಪ್ ಅನ್ನ ಖಂಡಿತವಾಗ್ಲೂ ಭಾರತ ದೇಶ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಷಯವನ್ನು ಕೂಡ ಹೇಳ್ತಾ, ಇನ್ನು ಎರಡನೇ ವಿಷಯಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಇವತ್ತು ಮಹಾನ್ ಹಿಂದೂ ಸಾಮ್ರಾಟ, ಹಿಂದೂ ಧರ್ಮವನ್ನ ಮೊಘಲರಿಂದ ಮುಸ್ಲಿಂ ಸಾಮ್ರಾಟರಿಂದ ಕಾಪಾಡಲಿಕ್ಕೆ ಬಂದಿರತಕ್ಕಂತ ನಮ್ಮ ಹೆಮ್ಮೆಯ ವೀರ ಧೀರ ಛತ್ರಪತಿ ಶಿವಾಜಿ ಮಹಾರಾಜರವರ ಜನ್ಮದಿನ ಸ್ನೇಹಿತರೆ. ಇವತ್ತು ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಮಗ್ರ ವಾಹಿನಿ ಕಡೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜರವರ ಜನ್ಮದಿನದ ಶತ ನಮನಗಳನ್ನ ಸಲ್ಲಿಸ್ತಾ, ಮೊಘಲ ಸಾಮ್ರಾಜ್ಯಕ್ಕೆ ಹಿಂದವಿ ಸಾಮ್ರಾಜ್ಯ ತುಂಬಾ ಪೈಪೋಟಿಯನ್ನು ನೀಡಿರುವುದು ಕೂಡ ನೀವು ಇತಿಹಾಸದಲ್ಲಿ ಗಮನಿಸಿದ್ದೀರಿ ಅಂತ ಭಾವಿಸ್ತಾ, ಬಹುಶಃ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡದೇ ಹೋಗಿದ್ದರೆ ಇವತ್ತಿನ ದಿನ ಹಿಂದೂ ಧರ್ಮ ತನ್ನ ಅಸ್ತಿತ್ವವನ್ನ
ಕಳೆದುಕೊಳ್ತಾ ಹೋಗ್ತಾ ಇತ್ತು. ಆದ್ರೆ ಇಷ್ಟು ಹಿಂದೂ ಧರ್ಮ ಇಷ್ಟು ಪ್ರಚಾರ ಮತ್ತು ತನ್ನ ಶಕ್ತಿಯನ್ನ ಉಳಿಸಿಕೊಳ್ಳಲಿಕ್ಕೆ ಯಾರಾದರೂ ಕಾರಣೀಭೂತರಾಗಿದ್ರೆ ಇದು ನಮ್ಮ ಶಿವಾಜಿ ಮಹಾರಾಜರು. ಮೊಘಲ್ ಸಾಮ್ರಾಜ್ಯಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿರ್ತಕ್ಕಂತ ನಮ್ಮ ಮಹಾರಾಜರು ತನ್ನ ಸಾಮ್ರಾಜ್ಯದ ಸ್ಥಾಪನೆಗೆ ಅತ್ಯಂತ ಕಠಿಣವಾಗಿ ವರ್ತಿಸಿ ದೀನದಲಿತರ ಬಡವರ ಏಳಿಗೆಯನ್ನು ಮಾಡಿ ಅತ್ಯಂತ ಪ್ರೇರಣಾದಾಯಕವಾಗಿ ಇವತ್ತಿನ ದಿನ ಇತಿಹಾಸ ಪುಟಗಳಲ್ಲಿ ಉಳಿದಿರ್ತಕ್ಕಂಥ ನಮ್ಮ ಶಿವಾಜಿ ಮಹಾರಾಜರು. ಸ್ನೇಹಿತರೆ, ಇಷ್ಟು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಬೇರೆದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು, ನಮಸ್ಕಾರ.